ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ಗೊಂಬೆ ಅಂದರೆ ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇತ್ತೀಚೆಗೆ ಸಖತ್ ಸುದ್ದಿಯಲ್ಲಿದ್ದಾರೆ. ನಿನ್ನೆ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ನಾವು ಈಗ ಮೂವರಾಗ್ತಿದ್ದೀವಿ ಅನ್ನುವಂಥ ಒಂದು ಖುಷಿ ವಿಚಾರ, ಅಂದರೆ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ದಾರೆ. ಇದರ ನಡುವೆ ಈಗ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ. ಅದೇನಪ್ಪ ಅಂತಂದರೆ, ಇವರಿಬ್ಬರಿಗೂ ಕೂಡ ಅಂದರೆ ನೇಹಾ ಗೌಡ ಹಾಗೆ ಚಂದನ್ ಅವರಿಗೆ ಈ ಮೊದಲೇ ಒಂದು ಮಗು ಇತ್ತ, ಇದನ್ನು ಯಾಕೆ ಮುಚ್ಚಿಟ್ರು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟಿದೆ. ಸೆಲೆಬ್ರಿಟಿಗಳ ಲೈಫ್ ಅಂದರೆ ಇದೇನಾ? ಯಾಕೆ ಒಂದಷ್ಟು ವೀಕ್ಷಕರಿಗೆ ಇದ್ದಂಥ ವಿಚಾರವನ್ನು ಹೇಳ್ಕೊಳ್ಳೋದಿಲ್ಲ? ಮಗು ಇದ್ರೂ ಕೂಡ ಈಗ ಹೊಸ ಒಂದು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೀವಿ ಅನ್ನೋದನ್ನು ಯಾಕೆ ಹೇಳ್ಕೊಂಡ್ರು? ಹಾಗಾದರೆ ಆ ಮಗು ಯಾರದ್ದು, ಏನು ಎತ್ತ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೆಸ್ಟೇಜ್ ಕಡಿಮೆ ಆಗುತ್ತಾ? ಮಗು ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಏನಾಗ್ತಿತ್ತು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಗೊಂಬೆಗೆ ಮೊದಲೇ ಮಗು ಆಗಿತ್ತಾ, ಏನು ಎತ್ತ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ, ಅಂದರೆ ಈಗಿನ ಲಕ್ಷ್ಮೀ ಬಾರಮ್ಮ ಅಲ್ಲ, ಈ ಹಿಂದೆ ಒಂದಷ್ಟು ವರ್ಷಗಳ ಹಿಂದೆ ಪ್ರಸಾರ ಕಂಡಿದ್ದಂತಹ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಗೊಂಬೆಯಾಗಿ ಅಭಿನಯಿಸೋ ಮೂಲಕ ಜನಮನ ಗೆದ್ದಂತಹ ನಟಿ ನೇಹಾ ರಾಮಕೃಷ್ಣ. ನೇಹಾ ಗೌಡ ನಮ್ಮ ಲಚ್ಚೆ ಸೀರಿಯಲಲ್ಲೂ ಕೂಡ ಮಿಂಚಿದ್ರು. ಸ್ನೇಹಿತರೆ, ಕೆಲವೊಂದು ಸೀರಿಯಲ್ಗಳಲ್ಲಿ ಅತಿಥಿ ಪಾತ್ರದಲ್ಲೂ ಕೂಡ ನಟಿಸಿದ್ರು. ಇವರ ಕಂಪ್ಲೀಟ್ ಫ್ಯಾಮಿಲಿನೇ ನಟನಾ ಒಂದು ವಿಚಾರದಲ್ಲಿ, ನಟನಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಂತಹ ಕಲಾವಿದರು. ಚಂದನ್ ಆಗಿರ್ಬೋದು, ನೇಹಾ ಗೌಡ ಆಗಿರ್ಬೋದು. ನೇಹಾ ಗೌಡ ಅವರ ಅಕ್ಕ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಸೋನು ಗೌಡ. ಆಕೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ವಿಜಯ್ ರಾಘವೇಂದ್ರ ಜೊತೆಗೆ ಸಿನಿಮಾವನ್ನು ಮಾಡಿದ್ದಾರೆ. ಕಂಪ್ಲೀಟ್ ಅವರ ಫ್ಯಾಮಿಲಿ ಕಲಾವಿದರು ಅಂತ ಹೇಳ್ಬೋದು. ಇವರ ಗಂಡ ಸಹ ಈಗ ಜನರಿಗೆ ಚಿರಪರಿಚಿತ ಅಂತ ಹೇಳ್ಬೋದು. ರಾಜಾರಾಣಿ ಸೀಸನ್ 1ರಲ್ಲಿ ಜೊತೆಯಾಗಿ ಭಾಗವಹಿಸಿದಂಥ ನೇಹಾ ಹಾಗೆ ಚಂದನ್ ಜೋಡಿ ಆ ಒಂದು ಸೀಸನ್ನ ವಿನ್ನರ್ ಕಿರೀಟವನ್ನು ಕೂಡ ಮುಡಿಗೇರಿಸ್ಕೊಳ್ತಾರೆ. ಇವರಿಬ್ಬರದ್ದು ಕೂಡ ಸುಮಾರು 25 ವರ್ಷಗಳ ಲವ್ ಸ್ಟೋರಿ. ಸ್ನೇಹಿತರೆ, ಅಂದರೆ ಶಾಲಾ ದಿನಗಳಿಂದಲೂ ಕೂಡ ಇಬ್ಬರೂ ಕೂಡ ಜೊತೆಗೆ ಇದ್ದು, ಇಬ್ಬರೂ ಕೂಡ ಇಷ್ಟಪಟ್ಟು ನಂತರ ಮನೆಯವರನ್ನು ಒಪ್ಪಿಸಿ ಮುಂದೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಎಲ್ಲರೂ ಕೂಡ ಕೇಳುವಂಥ ಪ್ರಶ್ನೆ, ನಂತರ ಸಿಹಿ ಸುದ್ದಿ ಯಾವಾಗ ಕೊಡ್ತೀರಾ? ಮಗುವಿನ ವಿಚಾರವನ್ನು ಯಾವಾಗ ಹೇಳ್ಕೊಳ್ತೀರಾ ಅನ್ನುವಂಥದ್ದನ್ನು ಅಭಿಮಾನಿಗಳು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರು. ಈಗ 6 ವರ್ಷಗಳ ಬಳಿಕ ನೇಹಾ ಗೌಡ ಒಂದು ಪೋಸ್ಟನ್ನು ಹಾಕ್ಕೊಳ್ತಾರೆ, ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ ಅನ್ನುವಂಥದ್ದು. ಈಗ ಸುದ್ದಿ ಆಗ್ತಿರೋದು, ಅದಕ್ಕಿಂತ ಮುಂಚೆ ನೋಡೋದಾದರೆ, ಚಂದನ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಅಂತರಪಟ ಸೀರಿಯಲ್ನಲ್ಲಿ ನಾಯಕ ಸುಶಾಂತ್ ಪಾತ್ರದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ. ಈ ಸೀರಿಯಲ್ ಕೂಡ ಜನಮೆಚ್ಚುಗೆಗೆ ಪಾತ್ರ ಆಗಿದೆ. ನಟನೆಗೆ ಹೊಸಬರಾದಂಥ ಚಂದನ್ ಕೂಡ ಸದ್ಯ ತಮ್ಮ ಅದ್ಭುತ ನಟನೆಯಿಂದ ಜನಮನ ಗೆದ್ದಿದ್ದಾರೆ. ರಾಜಾರಾಣಿ ಕಾರ್ಯಕ್ರಮದಲ್ಲಿ ನೇಹಾ ತಮಗೆ ನಮ್ಮದೇ ಆದಂಥ ಮಗು ಬೇಡ, ಯಾವುದಾದ್ರೂ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಳೋದು ನಮ್ಮ ಒಂದು ಕನಸು ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ರು. ಬಳಿಕ ನೇಹಾ ಯಾವುದೇ ಮಗುವಿನ ಜೊತೆ ಕಾಣಿಸ್ಕೊಂಡ್ರೂ ಕೂಡ ದತ್ತು ತೆಗೆದುಕೊಂಡ್ರ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ರು. ಇತ್ತೀಚೆಗೆ 1 ವಾರಗಳ ಹಿಂದೆ ಒಂದಷ್ಟು ಫೋಟೋಗಳನ್ನು ಹಾಕ್ಕೊಳ್ತಾರೆ, ಅಂದರೆ ಮಗುವಿನ ಜೊತೆಗೆ, ಅದು ಕೂಡ ಒಂದು ಚಿಕ್ಕ ಒಂದು ಹುಡುಗಿ ಮಗುವಿನ ಜೊತೆಗೆ ಇರುವಂತಹ ಒಂದು ಫೋಟೋವನ್ನು ಹಾಕ್ಕೊಳ್ತಾರೆ. ಚಂದನ್ ಹಾಗೆ ನೇಹಾ ಒಂದು ಮುದ್ದಾದ ಮಗುವಿನ ಜೊತೆಗೆ ಹಲವಾರು ಫೋಟೋಗಳನ್ನು ಹಂಚಿಕೊಳ್ತಾರೆ. ಮಗುವಿನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತೆಗೆದಂಥ ಫೋಟೋ ಇದಾಗಿತ್ತು. ಜೊತೆಗೆ ಮಗುವಿಗೆ ಬರ್ಡೇ ವಿಶ್ ಮಾಡಿ ಉದ್ದವಾದ ಒಂದು ನೋಟನ್ನು ಕೂಡ ಬರೀತಾರೆ ನೇಹಾ ಅವರು. ಇದೇ ಒಂದು ವಿಚಾರಕ್ಕೆ ಕಾರಣ ಆಗಿರುವಂಥದ್ದು. ನಮ್ಮ ಪ್ರೀಶಿಯಸ್ ಸಿಂಚುಗೆ 2ನೇ ಹುಟ್ಟುಹಬ್ಬದ ಶುಭಾಶಯ ಅನ್ನುವಂಥದ್ದನ್ನು ಹೇಳ್ತಾರೆ. ನೀನಿವತ್ತು ಇದನ್ನು ಓದದಿದ್ರು ಒಂದು ದಿನ ನೀನು ನಮ್ಮ ಕುಟುಂಬಕ್ಕೆ ಎಷ್ಟು ಸಂತೋಷ ಹಾಗೆ ಬೆಳಕನ್ನು ತಂದಿದ್ದೀರಿ ಅನ್ನೋದನ್ನು ಓದೋ ಮೂಲಕ ನೀನು ತಿಳಿದುಕೊಳ್ತೀಯ ಮುಂದಿನ ದಿನಗಳಲ್ಲಿ. ನಿನ್ನ ನಗು ಹಾಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೂ ಕೂಡ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವಂಥ ಸ್ವಭಾವ ನಮ್ಮೆಲ್ಲರನ್ನ ಕೂಡ ಬೆರಗುಗೊಳಿಸಿದೆ. ನೀನು ನಮ್ಮ ಜೀವನವನ್ನು ಸಂತೋಷ ಹಾಗೆ ಮ್ಯಾಜಿಕ್ನಿಂದ ತುಂಬಿದ್ದಿ. ನೀನು ಬೆಳೆದಂತೆ ನಿನ್ನ ನಗು ಸಂತೋಷ ನಮ್ಮ ಜೀವನವನ್ನು ಬೆಳಗಿಸ್ಲಿ ಅನ್ನುವಂಥ ಒಂದು ಪೋಸ್ಟನ್ನು ಹಾಕ್ಕೊಳ್ತಾರೆ. ಆಗ ಚರ್ಚೆಯಾಗಿರುವಂಥ ವಿಚಾರ, ನೇಹಾ ಹಾಗೆ ಚಂದನ್ಗೆ ಈ ಮೊದಲೇ ಮಗು ಆಗಿತ್ತಾ, ಅಥವಾ ದತ್ತು ಪಡ್ಕೊಂಡ್ರ, ಯಾಕೆ ಇದನ್ನು ಮುಚ್ಚಿಟ್ರು, ಯಾಕೆ ಈ ಸತ್ಯವನ್ನು ಹೇಳ್ಕೊಂಡಿಲ್ಲ? ಸೆಲೆಬ್ರಿಟಿಗಳು ಇತ್ತೀಚೆಗೆ ನೋಡೋದಾದರೆ ಒಂದಷ್ಟು ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥ ವಿಚಾರವನ್ನು ಕೂಡ
ಹೇಳ್ಕೊಳ್ಳೋದಿಲ್ಲ. ಸದ್ದಿಲ್ಲದೆ ಮದುವೆ ಆದಂಥ ವಿಚಾರವನ್ನು ಕೂಡ ನಾವು ನೋಡ್ಕೊಂಡಿವಿ. ಸದ್ದಿಲ್ಲದೆ ಮಗು ಆಗಿರುವಂಥ ವಿಚಾರವನ್ನು ಕೂಡ ಹೇಳ್ಕೊಳ್ತಾರೆ, ಅದನ್ನು ಮೀಡಿಯಾ ಮುಂದೆ ಕೂಡ ಹೇಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ಚರ್ಚೆ ಶುರುವಾಗಿರುವಂಥದ್ದು. ಸೊ ನೀವು ದತ್ತು ತೆಗೆದುಕೊಂಡ್ರಾ ಮೇಡಮ್, ಇದು ನಿಮ್ಮ ಮಗುನ, ಯಾರ ಮಗು ಥೇಟ್ ಅಮ್ಮ ಅಪ್ಪನ ಥರನೇ ಮುದ್ದಾಗಿದೆ, ಸೊ ನಿಮ್ಮ ಮಗುನ ಯಾವಾಗ ತೋರಿಸ್ತೀರಾ ಅಂತೆಲ್ಲ ಪ್ರಶ್ನೆಗಳ ಸುರಿಮಳೆನೆ ಬರ್ತಾ ಇತ್ತು ಅಭಿಮಾನಿಗಳಿಂದ. ನಿಜವಾಗಿ ಆ ಮಗು ನೇಹಾ ಅವರ ಸೋದರ ಸಂಬಂಧಿಯೊಬ್ಬರ ಮಗು ಸ್ನೇಹಿತರೆ. ಸೊ ನೇಹಾ ಮಗುವಿಗೆ ವರಸೆಯಲ್ಲಿ ಅಂದರೆ ನೇಹಾ ಮಗುವಿಗೆ ಏನಾಗಬೇಕು ಅಂತಂದರೆ ಚಿಕ್ಕಮ್ಮ ಆಗಬೇಕು ಸ್ನೇಹಿತರೆ. ಆ ಫೋಟೋಗಳೇ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ನೇಹಾ ಅವರಿಗೆ ಈ ಮೊದಲೇ ಮಗು ಆಗಿತ್ತು ಅನ್ನುವಂಥದ್ದು, ಅಥವಾ ದತ್ತು ತೆಗೆದುಕೊಂಡಿದ್ರು ಅನ್ನುವಂಥದ್ದು. ಅಸಲಿ ವಿಚಾರ ಏನಪ್ಪ ಅಂತಂದರೆ, ಸೊ ನೇಹಾ ಅವರಿಗೆ ಇದು ಅಂದರೆ ನೇಹಾ ಅವರು ಚಿಕ್ಕಮ್ಮ ಆಗಬೇಕು ಈ ಮಗುವಿಗೆ. ಸೊ ನೀವೀಗ ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಈ ಮಗು ಬೇರೆ ಮಗು ಸ್ನೇಹಿತರೆ. ಸೊ ಈಗ 6 ವರ್ಷಗಳ ಬಳಿಕ ಇವರು ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಆ ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾರೆ. ಸೊ ಆ ಒಂದು ಪೋಸ್ಟಿಂದ ಗೊತ್ತಾಗುತ್ತೆ ಸೊ ಇದು ಮೊದಲ ಮಗು ಅನ್ನುವಂಥದ್ದು. ಸೊ ಈ ಒಂದು ಊಹಾಪೋಹಗಳಿಗೆ ಈಗ ಫುಲ್ ಸ್ಟಾಪ್ ಬಿದ್ದಿರುವಂಥದ್ದು. ಇದು ಜಸ್ಟ್ ಗಾಸಿಪ್ ಸ್ನೇಹಿತರೆ. ಸೊ ಇವರಿಬ್ಬರ ಒಂದು ಪ್ರೀತಿಗೆ ಈಗ ಮಗುವಿನ ನಿರೀಕ್ಷೆಯಲ್ಲಿ ಇರುವಂಥದ್ದು. ಸೊ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ಸೊ ನೇಹಾ ಗೌಡ ಅವರು ಆ ಒಂದು ಫೋಟೋಗಳನ್ನು ಹಾಕ್ಕೊಂಡಂಥ ಸಂದರ್ಭದಲ್ಲಿ ನೀವು ಕೂಡ ಅಂದ್ಕೊಂಡಿದ್ರಾ? ಸೊ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.